ಸರ್, ಪೈಲ್ಸ್ಗೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ತಾಪಮಾನ. ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಮಾಡ್ಕೊಳ್ತಾ ಇಲ್ಲ ನಾವು. ಉದಾಹರಣೆಗೆ ಕೂತೇ ಕೆಲಸ ಮಾಡೋದು. ಈಗ 90% ಕೂತ್ ಕೆಲಸ ಮಾಡೋರಿಗೆ ಪೈಲ್ಸ್ ಬಂದೇ ಬರುತ್ತೆ. 90% ಜನರಿಗೆ ಬ್ಲೀಡಿಂಗ್ ಆಗ್ತಾ ಇರೋದು ಗೊತ್ತಾಗಲ್ಲ. ಯಾಕಂದ್ರೆ ವೆಸ್ಟರ್ನ್ ಟಾಯ್ಲೆಟ್ ಏನು ಕಾಣಿಸಲ್ಲ. ಬಟ್ ಇಂಡಿಯನ್ ಟಾಯ್ಲೆಟ್ ಬಳಕೆ ಮಾಡೋದ್ರಿಂದ, ನಮ್ಮ ಒಂದು ಭಾರತೀಯ ಶೈಲಿಯಲ್ಲಿ ನಾವು ಮಲ ವಿಸರ್ಜನೆ ಮಾಡೋದ್ರಿಂದ ನಮಗೆ ಜೀವನ ಪರ್ಯಂತ ಪೈಲ್ಸ್ ಬರಲ್ಲ ಅಂತ ಒಂದು ಹೆಮ್ಮೆಯಿಂದ ನಾವು ಹೇಳ್ಬೋದು. 90% ಜನ ಪೈಲ್ಸ್ ಆದ್ರೆ ಹಾಸ್ಪಿಟ್ಲಿಗೆ ಹೋಗಲ್ಲ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಮನೆ ಮದ್ದು ಮಾಡಕ್ ಹೋಗ್ತಾರೆ, ಅಥವಾ ತುಂಬಾ ಬೇರೆ ಬೇರೆ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ. ಆ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಮಾತ್ರೆಗಳನ್ನೆಲ್ಲ ತಗೊಂಡ್ಬರ್ತಾರೆ. ಈ ಎಲ್ಲ ಮಾಡೋದ್ರಿಂದಾನೇ ಪೈಲ್ಸ್ ಉಲ್ಬಣ ಆಗ್ತಕ್ಕಂಥದ್ದು. ಸರ್, ನಮ್ಮಲ್ಲಿ ಒಂದು ಪೀನಿಲ್ ಅಂತ ಬರುತ್ತೆ. ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು 100% ಆಯುರ್ವೇದಿಕ್ ಅಂತ ಇದ್ರ ಮೇಲೆ ಬರ್ದಿದೆ. ಅಂದ್ರೆ 0.1% ನಷ್ಟು ಕೆಮಿಕಲ್ ಇದರಲ್ಲಿ ಬಳಕೆ ಮಾಡಿಲ್ಲ. ಇದನ್ನ 2 ಗ್ರಾಮ್ ಬೆಳಗ್ಗೆ ಬಾಯಲ್ಲಿ ಹಾಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ರೆ ಅದು ಎಂತದೇ ಪೈಲ್ಸ್ ಇದ್ರೂ ಕೂಡ ಅವ್ರಿಗೆ ಕ್ಲಿಯರ್ ಆಗುತ್ತೆ. 1 ತಿಂಗಳು ಇದನ್ನ ಬಳಸಿದ್ರೆ ಶಾಶ್ವತವಾಗಿ ಪೈಲ್ಸ್ ನಿಂದ ನೀವು ಹೊರಗಡೆ ಬರ್ಬೋದು. ಬಂದಿದ್ರ ಜೊತೆಗೆ ಫ್ಯೂಚರ್ ಅಲ್ಲಿ ಆ ಸಮಸ್ಯೆಯಿಂದ ದೂರ ಇರಬಹುದು. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ಬಗೆಯ ಆರೋಗ್ಯದ ಕಾರ್ಯಕ್ರಮವನ್ನು ನೀವು ನೋಡಿರ್ತೀರ. ಅದು ನಮ್ಮದೊಂದು ಕಳಕಳಿಯ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಅನೇಕ ಜನ ಡಾಕ್ಟರ್ಸ್ಗಳು ಅಥವಾ ನಾನೇ ಅನೇಕ ಜನ ಡಾಕ್ಟರ್ಸ್ಗಳನ್ನು ಹೋಗಿ ಖುದ್ದಾಗಿ ಮೀಟಾಗಿ ಕೆಲವೊಂದು ಆರೋಗ್ಯದ ವಿಚಾರದಲ್ಲಿ ನಿಮಗೆ ಅನೇಕ ಕಾರ್ಯಕ್ರಮಗಳನ್ನು ಬಿತ್ತರಿಸಿದ್ದೀನಿ. ಸೊ ಇವತ್ತು ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ದೂರದ ರಾಣೆಬೆನ್ನೂರಿಂದ SVPL ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವಂತಹ ಮಣಿಕಂಠ ಅವರು ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಪಾಡ್ಕಾಸ್ಟ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ಸ್ಪೆಷಲಿ ಪೈಲ್ಸ್ ಆದವರಿಗೆ ನಾವು ಒಂದು ವಿಭಿನ್ನವಾದ ಮಾಹಿತಿ, ಅಂದರೆ ಆಯುರ್ವೇದದಲ್ಲಿ ನಮ್ಮಲ್ಲಿರುವಂತಹ ಔಷಧಿಯಲ್ಲೇ ಹೆಂಗೆ ಪೈಲ್ಸನ್ನು ಕ್ಲಿಯರ್ ಮಾಡ್ಕೋಬೇಕು, ಮತ್ತು ಪೈಲ್ಸ್ಗೆ ಮುಖ್ಯ ಕಾರಣ ಏನಿದೆ. ಈಗ ನಾವು ತಿಂತಿರುವಂಥ ಆಹಾರ ಸರಿ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ, ಬಳಕೆ ಮಾಡುವಂಥ ಪಾತ್ರೆಗಳು ಸರಿ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ, ನಾವು ಕುಡಿತಿರುವಂಥ ನೀರು ಕೂಡ ಕರೆಕ್ಟಾಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಹೆಂಗೆ ಬದುಕಬೇಕು, ಅಥವಾ ನಮ್ಗೆ ಪೈಲ್ಸ್ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಆಪ್ಷನ್ಗಳು ಇದೆಯಾ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಣಿಕಂಠ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ. ಎಸ್, ದೂರದ ರಾಣೆಬೆನ್ನೂರಿಂದ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ನೀವು ಬಂದಾಗ ನಾನು ಹೇಳಿದ್ದು ಒಂದೇ, ಆಯುರ್ವೇದದ ಮೂಲಕ ಅಥವಾ ನಿಮ್ಮಲ್ಲಿರುವಂಥ ಸಿದ್ಧೌಷಧ ಮೂಲಕ ನಮ್ಮ ಈಗ ಸದ್ಯಕ್ಕಿರುವಂಥದ್ದು ನನಗೆ ಗೊತ್ತಿರೋಂಗೆ ತುಂಬ ಪೈಲ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಅಂದರೆ ಅದು 100ಕ್ಕೆ ಎಷ್ಟೋ ಜನರಿಗೆ ಪೈಲ್ಸ್ ಅನ್ನುವಂಥದ್ದು ಇದೆ ಇವತ್ತು ಅನ್ನುವಂಥ ಒಂದಿಷ್ಟು ಕ್ಯಾಲ್ಕುಲೇಷನ್ ಕೂಡ ಇತ್ತೀಚೆಗೆ ಸಿಗ್ತಾ ಇದೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗತ್ತಾ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂತ ಕೇಳಿದಾಗ ನೀವು ಆಯಿತು ಅಂತ ಹೇಳಿದ್ರಿ. ಸರ್, ಈಗ ನಾನು ಒಂದು ಅಂದಾಜಿನ ಪ್ರಕಾರ, ಮತ್ತು ನಾನು ಒಂದು ಯಾವುದೋ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ. ಅದರಲ್ಲಿ ನಾವು ಬಳಸುವಂಥ ಪಾತ್ರೆಯಿಂದನೂ ಒಂದು ಕೆಮಿಕಲ್ ನಮ್ಮ ದೇಹದೊಳಗೆ ಹೋಗುತ್ತೆ. ಆಮೇಲೆ ಒಬ್ಬರು ಡಾಕ್ಟ್ರ್ ಹೇಳ್ತಾರೆ, ನಾವು ತಿನ್ನುವಂಥ ಆಹಾರಗಳೇ ಸರಿ ಇಲ್ಲ. ಒಂದು ಸಲ ಬೆಳಿಗ್ಗೆ ಬಂದು ಏನೋ ಒಂದು ತಿಂತೀವಿ, ಬೆಳಿಗ್ಗೆ ಸರಿಯಾಗಿ ನೀರು ಕುಡಿಯಲ್ಲ, ಒಂದು ಸಲ ಬಂದು ತಿಂತೀವಿ, ಅದ್ರ ಮೇಲೆ ಇನ್ನೊಂದೇನೋ ತಿಂತೀವಿ, ಅದಾದಮೇಲೆ ಮತ್ತೆ ಸಂಜೆ ಪದಾರ್ಥಗಳಂತ ತಿಂತೀವಿ. ಯಾವುದೂ ಕೂಡ ಕರೆಕ್ಟಾಗಿ ತಿಂತಾ ಇಲ್ಲ ನಾವು. ಎಲ್ಲ ಒಟ್ಟು ಮಿಕ್ಸ್ ಆಗಿ 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 ಅದೊಂಥರ ಹೊಟ್ಟೆಲಿ ಸ್ಟೋರ್ ಆಗಿಬಿಟ್ಟು ನೆಕ್ಸ್ಟು ನಮಗೆ ನೀಟಾಗಿ ನಿಧಾನಕ್ಕೆ ಶುರು ಆಗುತ್ತೆ. ಅದೇ ಪೈಲ್ಸು. ಈ ಪೈಲ್ಸಲ್ಲೂ ತುಂಬ ವೆರೈಟಿ ಇದೆ, ಮತ್ತು ಒಂದು ಬಗೆಯ ಕ್ಯಾನ್ಸರ್ ಕಾರಣ ಆಗ್ತಾ ಇದೆ. ಅದು ಬಂತು ಅಂತ ಹೇಳಿದ್ರೆ ಅದನ್ನ ಸರಿ ಮಾಡೋದು ತುಂಬ ಕಷ್ಟ, ಡೇಂಜರ್ ಇದೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೆ, ಮತ್ತು ಆ ವಿಡಿಯೋನು ಕೂಡ ನೋಡಿದ್ದೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕಳೆದ ಅನೇಕ ವರ್ಷಗಳಿಂದ ಈ ಪೈಲ್ಸ್ಗೆ ಸಂಬಂಧಿಸಿರುವಂತೆ ನಿಮ್ಮ ಹತ್ರ ಒಂದು ಸಿದ್ಧೌಷಧ ಇದೆ, ಅದನ್ನ ಕೊಡ್ತಾ ಇದ್ದಾರೆ. ಅದರಿಂದ ಸುಮಾರು ಜನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಕಚೇರಿಗೂ ಕೂಡ ಹಿಂದೆ ವಿಸಿಟ್ ಮಾಡಿದಾಗ ನಾನು ಅದನ್ನು ನೋಡಿದ್ದೆ, ಕೇಳಿದ್ದೆ, ಎಲ್ಲವೂ ಕೂಡ ಹೌದು. ಈಗ ಪೈಲ್ಸ್ಗೆ ಮುಖ್ಯ ಕಾರಣ ನಮ್ಮ ಆಹಾರ ಪದಾರ್ಥನ ಹೇಗೆ ಅಂತ? ಸರ್, ಪೈಲ್ಸ್ಗೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ತಾಪಮಾನ. ಓಕೆ. ಅಂದ್ರೆ ನಾವು ಊಟ ಮಾಡ್ತೀವಲ್ಲ, ಆ ಪ್ರತಿಯೊಂದು ಊಟನು ಪ್ರತಿಯೊಂದು ಸಮಯದಲ್ಲೂ ಕೂಡ ಅದಕ್ಕೊಂದು ನಿರ್ದಿಷ್ಟ ತಾಪಮಾನ ಅಂತ ಬೇಕಾಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಅದಕ್ಕಾಗಿರ್ತಕ್ಕಂಥ ಒಂದು ಜಠರಾಗ್ನಿ ಅಂತ ಹೇಳ್ತೀವಿ ನಾವು. ಆ ಜಠರಾಗ್ನಿಯಲ್ಲಿ ಆಗ್ತಕ್ಕಂಥ ಅಸಮತೋಲನತೆ ಅದಕ್ಕೆ ಮೂಲ ಕಾರಣ. ಯಾವ ರೀತಿ ಆಗತ್ತೆ ಅದು ಅಂತಂದ್ರೆ, ಈಗ ನೋಡ್ರಿ, ತುಂಬಾ ರೆಸ್ಟೋರೆಂಟ್ ಗಳಲ್ಲಿ ನೋಡಿರ್ತೀರಾ, ಈ ಕೆಲವೊಂದಿಷ್ಟು
ವೆಸ್ಟರ್ನ್ ಕಂಪ್ನಿಗಳು ಇಲ್ಲಿ ಓಪನ್ ಆಗಿದಾವೆ, ಹೌದು. ತುಂಬಾ ಕಂಪ್ನಿಗಳಿದಾವೆ. ಈ ಚಿಕನ್ ನಲ್ಲಿ ತುಂಬಾ ವೆರೈಟಿಗಳನ್ನೆಲ್ಲ ಮಾಡ್ತಾರೆ, ರೋಸ್ಟೆಡ್ ಚಿಕನ್ ಅಂತ ಮಾಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಒಂದು ಜ್ಯೂಸ್ ಕುಡಿತಾರೆ, ಕೋಕ್ ಕುಡಿಯುವಂತ ಅಭ್ಯಾಸಗಳಿರ್ತವೆ. ಸೊ ಇವೆಲ್ಲ ಏನಂದ್ರೆ ತಂಪು ಪಾನೀಯ ಕುಡಿಯೋಕೆ ಒಂದು ಟೈಮ್ ಅಂತ ಇದೆ. ಅದಾದ್ಮೇಲೆ ಕೆಲವೊಂದಿಷ್ಟು ತಂಪು ಪಾನೀಯನೇ ಅಲ್ಲ, ಟಾಯ್ಲೆಟ್ ಕ್ಲೀನರ್ಸ್ ಅವೆಲ್ಲ. ಓ, ಸೊ ಈಗ ನೀವು ಬೇಕಾದ್ರೆ ನಿಮ್ ಮನೇಲಿ ಆರ್ಪಿಕ್ ಇದೆಯಲ್ಲ, ಹೌದು. ಅದ್ರ ಬದಲು ಬೇಕಾದ್ರೆ ನಾನು ನಿಮಗೆ ಟಾಯ್ಲೆಟ್ ಕ್ಲೀನ್ ಮಾಡಿ ಅದರಿಂದ ತೋರಿಸ್ತೀನಿ. ಓಕೆ. ಸೊ ಅಷ್ಟು ಕೆಟ್ಟ ಪದಾರ್ಥಗಳು ನಮ್ಮ ಊಟದಲ್ಲಿ ಸೇರ್ಕೊಂಡ್ಬಿಟ್ಟಿದಾವೆ. ಅಂದ್ರೆ ನಾವೀಗ ತಂಪು ಪಾನೀಯ ಅಂತ ಹೇಳ್ತಿರುವಂತದ್ದು ಅದು ತಂಪು ಪಾನೀಯನೇ ಅಲ್ಲ, ಟಾಯ್ಲೆಟ್ ಕ್ಲೀನರ್. ಓಕೆ. ಸೊ ಅದರಿಂದ ತುಂಬಾ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ಜಸ್ಟ್ ಸಾಫ್ಟ್ ಡ್ರಿಂಕ್ಸ್ ಅಂತ ಹೊಡೆದ್ರೆ ಕೋಲ್ಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಇಂದ ಏನೇನೆಲ್ಲ ಮಾಡ್ಬೋದು, ಕುಡಿಯೋದೊಂದು ಬಿಟ್ಟು ಇನ್ನುಳಿಕಿದ್ದೆಲ್ಲ ಅದ್ರಲ್ಲಿ ಮಾಡ್ಬೋದು ಅಂತ ತೋರಿಸ್ತಾರೆ. ಕ್ಲೀನಿಂಗ್ ಗೆ ಬಳಸ್ತಕ್ಕಂತ ಎಲ್ಲಾ ಒಂದು ಕೆಮಿಕಲ್ಸ್ ನ ಅದ್ರಲ್ಲಿ ಬಳಕೆ ಮಾಡಿರ್ತಾರೆ. ಸೊ ಅದು ಒಂದು ಫಸ್ಟ್ ಪ್ರಾಬ್ಲಮ್. ಎರಡನೇದೇನು ಅಂತಂದ್ರೆ ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಮಾಡ್ಕೊಳ್ತಾ ಇಲ್ಲ ನಾವು. ಉದಾಹರಣೆಗೆ ಕೂತೇ ಕೆಲಸ ಮಾಡೋದು. ಈಗ 90% ಕೂತ್ ಕೆಲಸ ಮಾಡೋರ್ಗೆ ಪೈಲ್ಸ್ ಬಂದೇ ಬರುತ್ತೆ. ಕೇಳ್ಪಟ್ಟಿದ್ದೆ ಈ ಡ್ರೈವರ್ಸ್ ಗಳಿಗೆ ಅಥವಾ ಈ ಬಸ್ ಡ್ರೈವರು, ಟ್ಯಾಕ್ಸಿ ಡ್ರೈವರ್ಸ್ ಇವರೆಲ್ಲ ತುಂಬಾ ಹೀಟ್ ಇರುತ್ತೆ, ಆಮೇಲೆ ತುಂಬಾ ಕೂತಿರ್ತಾರೆ ಅವ್ರಿಗೆ. ಹೌದಾ, ಅದು ನಿಜನಾ? ಅದು ಹೌದು ಸರ್. ಕೂತ್ರೆ ಈಗ ನೋಡ್ರಿ, ಕೋಳಿ ಮೊಟ್ಟೆ ಇಡುತ್ತೆ, ಆ ಮೊಟ್ಟೆನ ಎತ್ತಿ ತಂದು ಮನೇಲಿ ಹಾಕಿದ್ರೆ ಆಮ್ಲೆಟ್ ಆಗುತ್ತೆ. ಅದೇ ಕೋಳಿ ಆ ಮೊಟ್ಟೆ ಮೇಲೆ ಕುತ್ಕೊಂಡ್ರೆ ಅದು ಮರಿ ಹಾಕುತ್ತೆ. ಅಂದ್ರೆ ಅಲ್ಲಿ ಒಂದು ಕ್ರಿಯೆ ನಡೆಯುತ್ತೆ, ತಾಪಮಾನ ಏರಿಕೆ ಮಾಡುವಂಥದ್ದು. ಅದಕ್ಕೆ ನಾವು ಕಾವು ಅಂತ ಹೇಳ್ತೀವಿ. ಓಕೆ, ಆ ಕಾವು ಕೊಡೋದು ಅಂತ ಹೇಳ್ತೀವಿ. ನಾವು ಕೂಡ ಮನುಷ್ಯ ಕುತ್ಕೊಂಡಾಗ ಒಂದ್ ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷ ಕುತ್ಕೊಂಡು ಅಥವಾ 20 ನಿಮಿಷ ಕೂತ್ ಜಾಗದಲ್ಲೇ ಕುತ್ಕೊಂಡು ಆಮೇಲೆ ಎದ್ದು ಆ ಸೀಟ್ ನ ಮುಟ್ಟಿ ನೋಡಿ, ಅದು ಬಿಸಿ ಆಗಿರುತ್ತೆ. ಸೊ ಅದಕ್ಕೆ ದಟ್ ಇಸ್ ಕಾಲ್ಡ್ ಹೀಟ್. ನಮ್ ಬಾಡಿ ಟೆಂಪರೇಚರ್ ನ ಅಲ್ಲಿ ಒಂದು ಭಾಗದ ನಿರ್ದಿಷ್ಟ ಭಾಗದಲ್ಲಿ ಶೇಖರಣೆ ಮಾಡುತ್ತೆ. ಅಲ್ಲಿ ಮೂಲಾಧಾರ ಅಂತ ಹೇಳ್ತೀವಿ ನಾವು. ಈಗ ನಾವು ನೋಡ್ರಿ, ಇಂಗ್ಲಿಷ್ ಇಂದ ತುಂಬಾ ಸುಲಭ, ಪೈಲ್ಸ್ ಅಂತ ಹೇಳ್ಬಿಡ್ತೀವಿ. ಮೂಲ ವ್ಯಾಧಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ವ್ಯಾಧಿ ಅಂದ್ರೆ ಮನುಷ್ಯನಿಗೆ ತಡ್ಕೊಳಕ್ ಆಗದೆ ಇರೋದು, ತೊಂದರೆ ಕೊಡುವಂತದ್ದು ಅಂತ ವ್ಯಾಧಿ. ಅಲ್ವಾ? ಮೂಲಕ್ಕೆ ವ್ಯಾಧಿ ಬಂದಿದೆ, ಮೂಲಕ್ಕೆ ವ್ಯಾಧಿ ಬಂದಿದೆ ಅಂತ. ಈಗ ಮೂಲಕ್ಕೆ ವ್ಯಾಧಿ ಬರ್ಲಿಕ್ಕೆ ನಾವು ಮೂಲವಾಗಿ ಏನೋ ಒಂದು ಪ್ರಾಬ್ಲಮ್ ಮಾಡಿರ್ತೀವಿ. ಓಕೆ, ಮೂಲವಾಗಿ ಪ್ರಾಬ್ಲಮ್ಸ್ ಏನೇನ್ ಮಾಡಿದೀವಿ, ನಾನು ನಿಮಗೆ ಹೇಳಿದ ತರ ಊಟದಲ್ಲಿ ಮಿಸ್ಟೇಕ್ ಮಾಡಿದೀವಿ. ಅದಾದ್ಮೇಲೆ ಡೈಜೆಷನ್ ಮಾಡ್ಕೊಳ್ತಾ ಇಲ್ಲ, ಕೂತು ಜಾಗದಲ್ಲಿ ಕೂತ್ಕೊಳ್ತಾ ಇದೀವಿ. ಓಕೆ, 90% ಕೂತ್ ಜಾಗದಲ್ಲಿ ಕೂತ್ ಕೆಲಸ ಮಾಡೋರ್ಗೆ ಮೂಲವ್ಯಾಧಿ ಬರುತ್ತೆ. ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ, ಅಥವಾ ಯಾವ ರೀತಿ ಗೊತ್ತು ಮಾಡ್ಕೋಬೇಕು ಅಂದ್ರೆ, ಸ್ವಲ್ಪ ಆ ಭಾಗದಲ್ಲಿ ಕಡ್ತ ಬರುವಂತದ್ದು ಅಥವಾ ಇಚ್ಚಿಂಗ್ ಆಗುವಂತದ್ದು. ಓಕೆ, ಅಲ್ಲಿ ಒಂದು ಆ ಪರ್ಟಿಕ್ಯುಲರ್ ಭಾಗದಲ್ಲಿ. ಅದಾದ್ಮೇಲೆ ಸ್ವಲ್ಪ ಬ್ಲೀಡಿಂಗ್ ಆಗೋದು. ಈಗ 90% ಜನರಿಗೆ ಬ್ಲೀಡಿಂಗ್ ಆಗ್ತಾ ಇರೋದು ಗೊತ್ತಾಗಲ್ಲ, ಯಾಕಂದ್ರೆ ವೆಸ್ಟರ್ನ್ ಟಾಯ್ಲೆಟ್ ಏನು ಕಾಣಿಸಲ್ಲ. ಓಕೆ, ಈಗ ನೋಡ್ರಿ, ನಾವೀಗ ಟಾಯ್ಲೆಟ್ ಗಳಲ್ಲಿ 2 ತರ. ಇನ್ನೂ ಒಂದಿದೆ, ನೀವು ಹೇಳಿದ್ದು ಕಾಣಿಸಲ್ಲ ಅನ್ನೋದಕ್ಕೆ ಇನ್ನೊಂದು ಬಹಳ ಮುಖ್ಯ ಕಾರಣ ಮೊಬೈಲ್. ಅದು ಒಂದು ಮೇಜರ್ ಕಾರಣ ಇದೆ. ಮೊಬೈಲ್ ಹಿಡ್ಕೊಂಡು ಹೋಗ್ಬೇಡಿ, ಮೊಬೈಲ್ ಹಿಡ್ಕೊಂಡು ಹೋದ್ರೆ ಡೇಂಜರು ಅಂತೆಲ್ಲ ಹೇಳ್ತಾರೆ. ಮೊನ್ನೆ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಆ ರೀಲ್ಸ್ ಅಲ್ಲಿ ಹೇಳ್ತಾ ಇದ್ರು ಏನಂತಂದ್ರೆ, ಒಂದು ಕಾಮಿಡಿ ರೀಲ್ಸ್ ಅದು. ಈ ವಾಶ್ರೂಮ್ಗೆ ಮೊಬೈಲ್ ಬಿಟ್ಟು ಹೋದ್ರೆ ಯುದ್ಧಕ್ಕೆ ಶಸ್ತ್ರಾಸ್ತ್ರ ಬಿಟ್ಟು ಹೋದಕ್ಕೆ ಸಮ ಅಂತ ಹೇಳ್ತಾ ಇದ್ರು. ಸೊ ಕಾಮಿಡಿ, ಬಟ್ ನಿಜವಾಗ್ಲೂ ಫ್ಯಾಕ್ಟ್ ಅದು. ಇವಾಗ 90% ಜನ ಮೊಬೈಲ್ ಇಲ್ಲದೆ ವಾಶ್ರೂಮ್ಗೆ ಹೋಗಲ್ಲ. ಓಕೆ, ಸೊ ಇದೆಲ್ಲ ಆಗ್ತಾ ಇರೋದ್ರಿಂದ ಈಗ ನೋಡ್ರಿ, ಒಂದು ಲೈನ್ ಇದೆ ಆಯುರ್ವೇದದಲ್ಲಿ. ಆ ಟೈಮಲ್ಲಿ ಈಗ ಹೆಚ್ಚು ಕಮ್ಮಿ 1000 ವರ್ಷಗಳ ಹಿಂದೆ ಆಚಾರ್ಯರು ಹೇಳಿರ್ತಕ್ಕಂಥದ್ದು, ತೇ ಸಮ ಧಾತು ಮಲಕ್ರಿಯಾ ಸಮಾಹ ಸ್ವಾಸ್ಥ್ಯ ಮುಚ್ಚತೆ ಅಂತ ಹೇಳಿ. ಅಂದ್ರೆ ಧಾತು ಮಲಕ್ರಿಯೆಗಳು ಸರಿಯಾಗಿದ್ರೆ, ಕರೆಕ್ಟ್. ಓಕೆ, ನಾವು ತಿನ್ನುವಂತ ಆಹಾರ ಸರಿಯಾಗಿದ್ರೆ ನಮ್ಮ ಆರೋಗ್ಯ ಒಂದು ಶ್ರೇಷ್ಠವಾಗಿರುತ್ತೆ ಅನ್ನೋ ಒಂದು ಲೈನ್ ಇದ್ರ ಅರ್ಥ ಇದು. ಕರೆಕ್ಟ್. ಸೊ ನಾವು ಧಾತು ಮಲಕ್ರಿಯೆ ಸರಿಯಾಗಿ ಇಟ್ಕೊಳ್ತಾ ಇದೀವಾ? ಇಲ್ಲ. ಈಗ ನೋಡ್ರಿ, ನಮ್ಮ ಒಂದು ಇಂಡಿಯನ್ ಟಾಯ್ಲೆಟ್ಗೆ ನಾವು ಮಲಾಸನ ಅಂತ ಹೇಳ್ತೀವಿ. ವೆಸ್ಟರ್ನ್ ಟಾಯ್ಲೆಟ್ಗೆ ಯಾವ್ದಾದ್ರು ಒಂದು ಆಸನ ಹೇಳಿ ಅಂದ್ರೆ ಇಲ್ವೇ ಇಲ್ಲ. ಸೊ ಜಸ್ಟ್ ಅದು ಚೇರ್ ಮೇಲೆ ಕೂತಿರ್ತಾರ. ಓಕೆ, ಅದನ್ನ ಬಳಸ್ಬೇಕು. ಯಾರು ಬಳಸ್ಬೇಕು? ಯಾರೋ ರಾಡ್ ಹಾಕೊಂಡಿರೋರು, ಯಾರೋ ಆಪರೇಷನ್ ಆಗಿ ರಾಡ್ ಹಾಕಿರ್ತಾರೆ, ಅಥವಾ ಆಕ್ಸಿಡೆಂಟ್ ಆಗಿ ಕೈಯೋ ಕಾಲೋ ಕಳ್ಕೊಂಡಿರ್ತಾರೆ. ಸೊ ಆ ತರದವರು ವೆಸ್ಟರ್ನ್ ಟಾಯ್ಲೆಟ್ ಬಳಸಬಹುದು. ಬಟ್ ಇಂಡಿಯನ್ ಟಾಯ್ಲೆಟ್ ಬಳಕೆ ಮಾಡೋದ್ರಿಂದ, ನಮ್ಮ ಒಂದು ಭಾರತೀಯ ಶೈಲಿಯಲ್ಲಿ ನಾವು ಮಲ ವಿಸರ್ಜನೆ ಮಾಡೋದ್ರಿಂದ ನಮಗೆ ಜೀವನ ಪರ್ಯಂತ ಪೈಲ್ಸ್ ಬರಲ್ಲ ಅಂತ ಒಂದು ಹೆಮ್ಮೆಯಿಂದ ನಾವು ಹೇಳ್ಬೋದು. ಅದು ಒಂದೇ ಅಲ್ಲ, ನಮ್ಮ ಭಾರತೀಯ ಶೈಲಿಯಲ್ಲಿ ಊಟ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಪೈಲ್ಸ್ ಬರಲ್ಲ. ಓಕೆ, ಈ ವೆಸ್ಟರ್ನ್ ಫುಡ್ ಉದಾಹರಣೆಗೆ ನೀವು 4 ದಿನ ಚಪಾತಿ ತಿನ್ರಿ, 5ನೇ ದಿನ ನಿಮಗೆ ಏನಾಗುತ್ತೆ ಅಂದ್ರೆ ಆ ಭಾಗದಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಬರುತ್ತೆ. ಅಥವಾ ಅದು ಬರದೇ ಇದ್ರು ಹೊಟ್ಟೆ ನೋವು, ಅಥವಾ ನನಗೆ ಹೀಟ್ ಜಾಸ್ತಿ ಆಗಿದೆ, ಎಳ್ನೀರು ಕುಡಿಯೋಣ. ಓಕೆ, ಎಳ್ನೀರು ನಮ್ಮ ಇಂಡಿಯನ್ ಫುಡ್, ಭಾರತೀಯ ಒಂದು ಆಹಾರ. ಸೊ ಅದೇ ರೀತಿ ಬಂದಾಗ ನೀವು ನೋಡ್ರಿ, ಬೇರೆ ಎಲ್ಲ ಫುಡ್, ಮೈದಾ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅದಾದ್ಮೇಲೆ ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಇವು ಯಾವುದೇ ಪಾಶ್ಚಾತ್ಯ ಫುಡ್ಗಳನ್ನ ನೀವೇನಾದ್ರೂ ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದ್ರಿ ಅಂದ್ರೆ ಒನ್ ಸರ್ಟನ್ ಟೈಮ್ ಅಲ್ಲಿ ನಿಮಗೆ ಆ ಸಮಸ್ಯೆ ಬಂದೇ ಬರುತ್ತೆ.
ಓಹೋ. ಸೊ ಅದಕ್ಕೋಸ್ಕರ ಮೂಲದಲ್ಲಿ ನಾವು ಊಟದಲ್ಲಿ ಸರಿ ಇಟ್ಕೋಬೇಕು. ಅಂದ್ರೆ ಈಗ ನಾವೆಲ್ಲ ಸಂಜೆ ಸಮಯ ಆದ್ರೆ ಅದರಲ್ಲೂ ಬಹಳ ಮುಖ್ಯವಾಗಿ ಹೆಣ್ಮಕ್ಳು ತುಂಬಾ ಜಾಸ್ತಿ ಈ ಫಾಸ್ಟ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ. ನಾನು ಗಮನಿಸ್ತಾ ಇರ್ತೀನಿ ಹೊರಗಡೆ ಎಲ್ಲ ಈ ನೀವು ಹೇಳ್ದಂಗೆ ಪಿಜ್ಜಾ ಬರ್ಗರ್ಗಳನ್ನು ತಿನ್ನೋದು. ನಾವು ಇದನ್ನ ವರ್ಷದಿಂದ ಹೇಳ್ಕೊಂಡೇ ಬಂದಿದ್ದೀವಿ, ಆದ್ರೆ ಯಾಕೆ ನಮ್ಮ ತಲೆಗೆ ಹೋಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ನಂಗೆ ಯಾರೋ ಒಬ್ರು ಹಿರಿಯವರು ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ, ನಮ್ಮ ಕೈ ತುದಿಗೆ ಏನು ಬರುತ್ತೆ ಅದು ನಮ್ಮ ಮೈಂಡ್ಗೆ ಹೋಗ್ಬೇಕಂತೆ. ನೀನು ತಗೊಳ್ತಿರೋದು ಕರೆಕ್ಟ್ ಆಗಿದೆಯಾ ಇಲ್ಲ, 1 ಸೆಕೆಂಡ್ ಯೋಚನೆ ಮಾಡಬೇಕು. ಆ 1 ಸೆಕೆಂಡ್ ನಮ್ಮ ಇಡೀ ಬದುಕನ್ನು ಸುಂದರವಾಗಿಡುತ್ತೆ. ನಾವೀಗ ಪೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲಿ ಒಂದು ಬಗೆಯ ಕ್ಯಾನ್ಸರ್ ಬರುತ್ತೆ. ಆ ಕ್ಯಾನ್ಸರ್ ಬಂದಾಗ ಆ ಕ್ಯಾನ್ಸರ್ ಬಂದವನಿಗೆ ಗೊತ್ತು ಅದು ಎಷ್ಟು ಹಿಂಸೆ ಕೊಡುತ್ತೆ. ಅದರಿಂದ ಹೊರಗೆ ಬರೋದಕ್ಕೆ ಎಷ್ಟು ಪಶ್ಚಾತ್ತಾಪ ಪಡಬೇಕು, ಎಷ್ಟು ಕಷ್ಟ ಪಡಬೇಕು ಅಂತ. ಈ ಕ್ಯಾನ್ಸರ್ ಉಲ್ಬಣ ಆಗುತ್ತಾ ಇದರಿಂದ, ಪೈಲ್ಸಿಂದ? ಸರ್ ಹೌದು, 100%. ಈಗ ಕ್ಯಾನ್ಸರ್ ಅಂತಂದ್ರೆ ಏನು ಕ್ಯಾನ್ಸರ್ ಅಂತ ಅಲ್ಲ. ಓಕೆ, ಕ್ಯಾನ್ಸರ್ ಅಂತಕ್ಕಂಥದ್ದು ಮನುಷ್ಯನಿಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಸಮಸ್ಯೆ. ಓಕೆ, ಈಗ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಅದ್ರಲ್ಲೂ ಈ ಪೈಲ್ಸ್ ಅಂತಕ್ಕಂಥದ್ದು ಏನಂದ್ರೆ ಅದರಲ್ಲಿ 2 ತರ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್, ಒಂದು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಬರುತ್ತೆ. ಇಂಟರ್ನಲ್ ಹೆಮರಾಯ್ಡ್ಸ್ ಅಂತಂದ್ರೆ ಆ ಒಂದು ಒಳಗಡೆ ಆಗ್ತಕ್ಕಂಥದ್ದು, ಗುದದ್ವಾರದ ಒಳಗಡೆ ಆಗ್ತಕ್ಕಂಥ ಸಮಸ್ಯೆ. ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆ ಆಗ್ತಕ್ಕಂಥದ್ದು. ಇನ್ನೊಂದು ಪಿಸ್ತೂಲ ಅಂತ ಬರುತ್ತೆ, ಅದು ಒಂದು ಗಾಯ ತರ ಆಗಿ ಅಲ್ಲಿಂದ ಪಸ್ ಬರ್ತಾ ಇರುತ್ತೆ. ಅದಕ್ಕೆ 1 ಸತಿ ಆಪರೇಷನ್ ಮಾಡಿಸ್ತಾರೆ, 2 ಸತಿ ಮಾಡಿಸ್ತಾರೆ, 10 ಸತಿ ಮಾಡಿಸ್ತಾರೆ. 10 ಸತಿ ಅಲ್ಲ 20 ಸತಿ ಮಾಡಿಸಿದವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದೀವಿ. ಸೊ ಅದು 20 ಸತಿ ಆಪರೇಷನ್ ಮಾಡಿಸಿದ್ರು ಕ್ಲಿಯರ್ ಆಗದೆ ಇರೋ ಸಮಸ್ಯೆ ಮತ್ತೆ ಅದು ಜಾಸ್ತಿ ಮತ್ತೆ ಅಂದ್ರೆ ಹೋದಾಗೆಲ್ಲ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥದನ್ನ ಪಸ್ ಅನ್ನ ಕ್ಲೀನ್ ಮಾಡಿ ಮನೆ ಕಳ್ಸೋಂಥದ್ದು ಇರುತ್ತೆ. ಹೊಲಿಗೆ ಹಾಕೋಕೆಲ್ಲ ಬರಲ್ಲ. ಅದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಬಹುಶಃ ಹಾಸ್ಪಿಟ್ಲಿಗೆ ಹೋದ್ರೆ ಅದು ಹೆಂಗೆಲ್ಲ ಮಾಡ್ತಾರೆ ಅಂದ್ರೆ ಅದೊಂದು ಚಿತ್ರ ಹಿಂಸೆ ಅಂತ ನಂಗೆ ಅನ್ಸುತ್ತೆ. ಈಗ ನಿಮ್ಮಲ್ಲಿ ಏನ್ ಸಿದ್ಧ ಔಷಧ ಇರೋದು ಇದಕ್ಕೆ? ಸರ್ ಇದಕ್ಕೆ ಮೊದಲು ನೀವು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ, ಸೊ ಅದು ತುಂಬಾ ಇಂಟ್ರೆಸ್ಟಿಂಗು ಇದೆ, ಜೊತೆಗೆ ತುಂಬಾ ಭಯಾನಕವಾಗೂ ಇದೆ. ಹೇಳಿ. ಈಗ ಏನಂದ್ರೆ ಸರ್, ಈಗ ಕೈಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ನಾವು ಈಸಿಯಾಗಿ ನೋಡ್ಬೋದು, ಫೈಂಡ್ ಔಟ್ ಮಾಡ್ಬೋದು ಇದು ಇದೇ ಸಮಸ್ಯೆ ಅಂತ ಹೇಳಿ. 90% ಜನ ಪೈಲ್ಸ್ ಆದ್ರೆ ಹಾಸ್ಪಿಟ್ಲಿಗೆ ಹೋಗಲ್ಲ. ಓಕೆ, ಸೊ ಏನ್ ಮಾಡ್ತಾರೆ ಅಂತಂದ್ರೆ ಮನೆ ಮದ್ದು ಮಾಡಕ್ ಹೋಗ್ತಾರೆ, ಅಥವಾ ತುಂಬಾ ಬೇರೆ ಬೇರೆ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ. ಆ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಮಾತ್ರೆಗಳನ್ನೆಲ್ಲ ತಗೊಂಡ್ಬರ್ತಾರೆ. ಈ ಎಲ್ಲ ಮಾಡೋದ್ರಿಂದಾನೇ ಪೈಲ್ಸ್ ಉಲ್ಬಣ ಆಗ್ತಕ್ಕಂಥದ್ದು. ಓಕೆ, ಈಗ ಉದಾಹರಣೆಗೆ ಮೊದಲು ಮನುಷ್ಯನ್ಗೆ ಏನಾಗುತ್ತೆ ಅಂದ್ರೆ ಒಂದು ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಂದ್ರೆ ನಮ್ ದೇಹದಲ್ಲಿ ಸರಿಯಾಗಿ ಪಚನ ಆಗ್ತಾ ಇಲ್ಲ ಅಂತ. ಸೊ ಅದು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಒಬ್ಯಾಸಿಟಿ ಆಗುತ್ತೆ. ಓಕೆ, ಒಬ್ಯಾಸಿಟಿ ಅಲ್ಸರ್ ಆಗುತ್ತೆ, ಅಲ್ಸರ್ ಕ್ಯಾನ್ಸರ್ ಆಗುತ್ತೆ. ಸೊ ಎಲ್ಲದೂ ಮೂಲ ಅಂತಂದ್ರೆ ಬಂದಾಗ ಚಿಕ್ಕದಾಗೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಕ್ಯಾನ್ಸರ್ ಅಂದ್ರೂ ಕೂಡ ಅಷ್ಟೇ, ಚಿಕ್ಕದಾಗಿದ್ದಾಗ ನೀವು ಅದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಅದು ಏನ್ ಸಮಸ್ಯೆ ಅಲ್ಲ. ಅದು ಏನಾದ್ರೂ ಕ್ಯೂರ್ ಆಗದೇ ಸ್ಟೇಜ್ಗೆ ಹೋಗ್ಬಿಟ್ರೆ, ಅದು ನಮ್ ಕೈಲೇ ನಮ್ ಹಿಡಿತ ತಪ್ಪಿಬಿಟ್ರೆ ಅವಾಗ ಕ್ಯಾನ್ಸರ್, ಕೀಮೋ, ಅದು ಇದು ಆಪರೇಷನ್ ಅಂತ ಹೇಳಿ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಬಟ್ ಆಯುರ್ವೇದದಲ್ಲಿ ಮೊದಲು ಆಪರೇಷನ್ ಮಾಡಿದ್ದು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದು ಆಯುರ್ವೇದನೇ ಅಂದ್ಮೇಲೆ ಆಯುರ್ವೇದ ಯಾವುದೇ ಕಾರಣಕ್ಕೂ ಆಪರೇಷನ್ ಸರಿ ಇಲ್ಲ, ತಪ್ಪು ಅಂತ ಹೇಳಲ್ಲ. ಬಟ್ ಯಾವ ಟೈಮ್ ಅಲ್ಲಿ ಮಾಡ್ಬೇಕು, ಓಕೆ, ಮಿತಿ ಮೀರಿದ ಮೇಲೆ ಮಾಡ್ಬೇಕು. ಓಕೆ, ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ವಿಚಾರಣೆ ಮಾಡ್ಬೇಕು. ಒಂದು ಕಾಯಿಲೆ ಬಗ್ಗೆ ಅದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ 50% ಗುಣ ಆದಂಗೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಓಕೆ, ನಮಗೆ ಯಾವ್ದೋ ಒಂದು ಕಾಯಿಲೆ ಬಂದಿದೆ ಅಂತಂದ್ರೆ ನಾವು ಆ ಕಾಯಿಲೆನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. 50% ವಾಸಿ ಆಗ್ಬಿಡ್ತೀವಿ. ಇನ್ 50% ಅದಕ್ಕೆ ಸರಿಯಾಗಿ ಔಷಧೋಪಚಾರ ಮಾಡಿದ್ರೆ ಸರಿ ಆಗುತ್ತೆ. ಈಗ ನಿಮ್ಮ ಸಿದ್ಧೌಷಧ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಿ, ಯಾಕಂದ್ರೆ ಬಹುಶಃ ಸುಮಾರು ಜನ ಈ ಕಾರ್ಯಕ್ರಮವನ್ನು ನೋಡೋರು ಆ ಬಾಧೆಯಿಂದ ಬಳಲ್ತಾ ಇರಬಹುದು, ಅವರಿಗೊಂದು ನಿರಾಳ ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಿಮ್ಮಲ್ಲಿ ಏನು ನಿಮ್ಮನ್ನೇ ಭೇಟಿ ಆಗ್ಬೇಕು ಅಥವಾ ಅಲ್ಲಿಗೆ ಬರಬೇಕು ಅಂತಿಲ್ಲ, ಒಂದು ಅಡ್ರೆಸ್ಸು, ಫೋನ್ ನಂಬರ್ ಕೊಟ್ರೆ ನೀವು ಅವ್ರ ಮನೆಗೂ ಕೂಡ ಅದನ್ನ ತಲುಪಿಸ್ತೀರಾ. ಈಗ ನಾನು ಒಂದ್ಸಲ ನಿಮ್ಮ ಕಚೇರಿಗೆ ಬಂದಾಗ ಅಲ್ಲಿ 2-3 ಜನ ಕುತ್ಕೊಂಡು ಮಾತಾಡ್ತಿದ್ದು ನಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಯ್ತು ಅದು ಅಂತ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ? ಸರ್, ನಮ್ಮಲ್ಲಿ ಒಂದು ಪೀನಿಲ್ ಅಂತ ಬರುತ್ತೆ. ಓಕೆ, ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು 100% ಆಯುರ್ವೇದಿಕ್ ಅಂತ ಇದ್ರ ಮೇಲೆ ಬರ್ದಿದೆ. ಅಂದ್ರೆ 0.1% ನಷ್ಟು ಕೆಮಿಕಲ್ ಇದರಲ್ಲಿ ಬಳಕೆ ಮಾಡಿಲ್ಲ. ಇದು ಬರೀ 10 ದಿನಕ್ಕೆ ಬರುವಂತ ಒಂದು ಪೌಚ್. ಓಕೆ, 10 ದಿನ ಬರುತ್ತೆ ಒಂದು ಪೌಚ್. ಓಕೆ, ದಿನಕ್ಕೆ 2 ಗ್ರಾಮ್ ತಗೊಳ್ಳೋದು, ಇದನ್ನ ಜಾಸ್ತಿ ತಗೊಳ್ಳೋದೇನಿರಲ್ಲ. ಅದಾದ್ಮೇಲೆ ಇದನ್ನ 3 ಪೌಚ್ ಬಳಸಬೇಕು ಒಬ್ಬ ಮನುಷ್ಯ. ಓಕೆ, ಆರೋಗ್ಯವಂತ ಮನುಷ್ಯ 1 ಪೌಚ್ ಬಳಸಿದ್ರೆ ಅವನಿಗೆ ಜೀವನದಲ್ಲಿ ಪೈಲ್ಸ್ ಬರಲ್ಲ. ಏನಾದ್ರೂ ಪೈಲ್ಸ್ ಬಂದಿದೆ ಅಂದ್ರೆ ಅಟ್ಲೀಸ್ಟ್ ಇದನ್ನ 1 ಮಂತ್ ಕಂಪ್ಲೀಟ್ ಆಗಿ ಬಳಸಿ. ಈಗ ಇದನ್ನ ಪೈಲ್ಸ್ ಬಂದವರಲ್ಲ, ಬರ್ದೇ ಇರೋರು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ಬರ್ದೇ ಇರೋರು ಯೂಸ್ ಮಾಡಬಹುದು. ಹೇಗೆ ಯೂಸ್ ಮಾಡ್ಬೇಕು? ಜಸ್ಟ್ ಇದನ್ನ 2 ಗ್ರಾಮ್ ಬೆಳಗ್ಗೆ ಬಾಯಲ್ಲಿ ಹಾಕೊಂಡು 1 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ರೆ ಅದು ಎಂತದೇ ಪೈಲ್ಸ್ ಇದ್ರೂ ಕೂಡ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಮತ್ತೆ ಆ ಪೈಲ್ಸ್ ಅನ್ನೋ ಒಂದು ಶಬ್ದ ತುಂಬಾ ಇರಿಟೇಟ್ ಅನಿಸ್ತಾ ಇರುತ್ತೆ. ಅಂದ್ರೆ ಈಗ ಯಾವ್ದೋ ಮನುಷ್ಯನಿಗೆ ಪೈಲ್ಸ್ ಬಂದಿರೋನಿಗೆ ಗೊತ್ತು, ಅವನಿಗೆ
ಎಷ್ಟು ಕಷ್ಟ ಪಡ್ತಾ ಇರ್ತಾನೆ ಅಂತ ಹೇಳಿ. ಮತ್ತೆ ಅವನು ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು ಅಲ್ಲೂ ಒಂದ್ ಸ್ವಲ್ಪ ಆ ಒಂದು ಇರಿಟೇಷನ್ ಅಂತ ಇರುತ್ತೆ. ಈಗ ಒಂದ್ ಮದ್ವೆ ಮನೆಗೆ ನೀವು ಹೋಗ್ತೀರಿ, ನಾನು ಹೋಗ್ತೀನಿ. ಹೌದು. ಸೊ ಈಗ ಇಬ್ರು ಜೊತೆಗೆ ಊಟ ಮಾಡಕ್ ಕೂತಿದೀವಿ ಅಂದ್ರೆ ಒಂದೇನೋ ಒಂದ್ ಅರ್ಥ ನಾವು ಇಡಕ್ಕೆ ನಮ್ ಇಬ್ರಿಗೂ ನೀಡ್ತಾ ಇರ್ತಾನೆ. ನಾನೊಂದೇನೋ ಒಲ್ಲೆ ಅಂದ್ರೆ ನೀವು ಅವಾಗ ನನಗೆ ಏನ್ ಹೇಳ್ತೀರಾ, ಪೋಸ್ಟ್ ಮಾಡ್ತೀರಾ, ತಿನ್ನಿ 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 ಅಂತೀರಾ. ಬಟ್ ನನಗ್ ಗೊತ್ತಿರುತ್ತೆ ನನಗೆ ಒಳಗಡೆ ಏನ್ ಸಮಸ್ಯೆ ಆಗ್ತಾ ಇದೆ, ನಾನು ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಅವಾಗ ನನಗೆ ಒಂದು ನೋವಾಗುತ್ತೆ ನೋಡಿ, ಆ ನೋವಿಗೆ ಬೆಲೆ ಕಟ್ಟಕ್ ಆಗಲ್ಲ. ಸೊ ಆ ಉದ್ದೇಶದಿಂದ ಈ ಒಂದು ಪೈಲ್ಸ್ ಕಿಟ್ ನೀವೇನಾದ್ರೂ ಬಳಕೆ ಮಾಡಿದ್ರೆ ನಮ್ಮಲ್ಲಿ ಒಂದು ಕಾಂಬಿನೇಷನ್ ಅಂತ ಬರುತ್ತೆ, ಅಲೋವೆರಾ ಅಂತ ಕೊಡ್ತೀವಿ. ಅದಾದ್ಮೇಲೆ ಒಂದು ಕ್ರೀಮ್ ಬರುತ್ತೆ ಆ ಭಾಗದಲ್ಲಿ ಹಚ್ಕೊಳ್ತಕ್ಕಂಥದ್ದು. ಸೊ ಇದನ್ನ ಆರಾಮಾಗಿ 1 ತಿಂಗಳು ಬಳಕೆ ಮಾಡಬಹುದು. 1 ತಿಂಗಳು ಇದನ್ನ ಬಳಸಿದ್ರೆ ಶಾಶ್ವತವಾಗಿ ಪೈಲ್ಸ್ ನಿಂದ ನೀವು ಹೊರಗಡೆ ಬರ್ಬೋದು. ಬಂದಿದ್ರ ಜೊತೆಗೆ ಫ್ಯೂಚರ್ ಅಲ್ಲಿ ಆ ಸಮಸ್ಯೆಯಿಂದ ದೂರ ಇರಬಹುದು. ಉದಾಹರಣೆಗೆ ನೀವು ಒಂದ್ಸತಿ ಹೋಗಿ ಆಪರೇಷನ್ ಮಾಡಿಸಿದ್ರೆ 4 ಸತಿ ಹೋಗಿ ಆಪರೇಷನ್ ಮಾಡಿಸಿರೋ ನೀವು ನೋಡಿರ್ತೀರಿ, ಮತ್ತೆ 2ನೇ ಸತಿ ಬರ್ಬೋದು ಅದು. ಆಮೇಲೆ 1 ಸತಿ ಹೋಗಿ ನೀವ್ ಏನೇ ಒಂದ್ ಮಾಡಿದ್ರು ಕೂಡ ಅದು ಇನ್ನೊಂದ್ ಸತಿ ಬರ್ಬೋದು. ಬಟ್ ಇದನ್ನ ಬಳಕೆ ಮಾಡಿದ್ರೆ ಈ ಒಂದು ಈಗ ನೋಡ್ರಿ ಕಾಲಲ್ಲಿ ವೆರಿಕೋಸ್ ವೆನ್ಸ್ ಆಗುತ್ತೆ, ಎಷ್ಟು ಗಂಟೆಗಳಿರ್ತವೆ. ವೆರಿಕೋಸ್ ವೆನ್ಸ್ ಅಂದ್ರೆ ಒಂದೇ ಗಂಟಲ್ಲ, ತುಂಬಾ ಗಂಟೆ ಆಗಿರುತ್ತೆ. ಅದೇ ರೀತಿ ಆ ಭಾಗದಲ್ಲಿ ವೆರಿಕೋಸ್ ವೆನ್ಸ್ ಆದ್ರೆ ಸೊ ನಾವು ಅದಕ್ಕೆ ಪೈಲ್ಸ್ ಅಂತೀವಿ. ಓಕೆ, ಇದನ್ನ ಬಳಕೆ ಮಾಡಿದ್ರೆ ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಎಲ್ಲಾ ಸಮಸ್ಯೆನ ಕ್ಲಿಯರ್ ಮಾಡ್ಕೊಂಡು ಇದು ಒಂದು ಪರಿಹಾರ ಅಂತ ಕೊಡುತ್ತೆ. ಹೊಟ್ಟೆನೂ ಕೂಡ ಕ್ಲೀನ್ ಮಾಡುತ್ತೆ ಅನ್ನೋದನ್ನ ಕೇಳ್ತಾರೆ. ಹೌದು ಸರ್, ಅಂದ್ರೆ ಹೊಟ್ಟೆ ಫಸ್ಟ್ ಕ್ಲೀನ್ ಆಗ್ಬೇಕು. ಹೌದು, ಮೂಲವಾಗಿ ನಮಗೆ ಹೊಟ್ಟೆ ಸರ್, ನಾನು ನಿಮಗೆ ಬಂದ ತಕ್ಷಣ ಹೇಳಿದೆ ಜಠರಾಗ್ನಿ ಮೂಲ. ಓಕೆ, ಹೊಟ್ಟೆಯಲ್ಲಿ ಡೈಜೆಷನ್ ಇಂಪಾರ್ಟೆಂಟ್. ಆ ಒಂದು ಡೈಜೆಷನ್ ನಿಂದಾನೇ ಎಲ್ಲಾ ಸಮಸ್ಯೆಗಳು ಉಲ್ಬಣ ಆಗೋದು. ಇದು ಮೊದಲು ಡೈಜೆಷನ್ ಸರಿ ಮಾಡುತ್ತೆ, ನಂತರ ಪೈಲ್ ಸರಿ ಮಾಡುತ್ತೆ. ಪೈಲ್ ಸರಿ ಮಾಡುತ್ತೆ ಅಂದ್ರೆ ಇದು ಸೀದಾ ಹೋಗಿ ಪೈಲ್ಸ್ ಕೆಲಸ ಮಾಡಲ್ಲ. ಡೈಜೆಷನ್ ಸರಿ ಆಗೋದ್ರಿಂದ ಪೈಲ್ಸ್ ತಾನಾಗೆ ಸರಿ ಆಗುತ್ತೆ. ಆಮೇಲೆ ಕೊಲೊನಲ್ ಇನ್ಫೆಕ್ಷನ್ಸ್ ಗಳು ಇದ್ರು ನನಗೆ ಕೆಲವೊಬ್ರು ಹೇಳೋ ಮಾಹಿತಿ ಪ್ರಕಾರ ನನಗೆ ಕೊಲೊನಲ್ ಇನ್ಫೆಕ್ಷನ್ಸ್ ಇದ್ವು. ಅದಾದ್ಮೇಲೆ ನಾನು ಕೊಲೊನೋಸ್ಕೋಪಿ ಮಾಡಿದಾಗ ಗೊತ್ತಾಗಿತ್ತು ಅದು ನನಗೆ. ಬಟ್ ನಾ ಅದಕ್ಕೆ ಸೀರಿಯಸ್ ತಗೋಬೇಡ ಅಂತ ಹೇಳಿದ್ರು, ನಾನು ಸುಮ್ ಬಿಟ್ಟಿದ್ದೆ. ಇದನ್ನ ತಗೊಂಡ್ಮೇಲೆ ನನಗೆ ಅದು ಕೂಡ ಸಮಸ್ಯೆ ಕ್ಲಿಯರ್ ಆಗಿದೆ ಅಂತ ಹೇಳಿರೋದು ನಾವು ಕೇಳಿದೀವಿ. ಸೊ ಒಂದಲ್ಲ ಹಲವಾರು ತರದಿಂದ ಇದ್ರಿಂದ ಬೆನಿಫಿಟ್ ನ ಜನ ತಗೋಬಹುದು. ಈಗ ಆ ತರದ್ ಏನಾದ್ರೂ ಸಮಸ್ಯೆ ಇದ್ರೆ ಇದನ್ನ ಬಳಕೆ ಮಾಡಿದ್ರೆ ಸಾಕು, ಅವ್ರಿಗೆ ಒನ್ ಮಂತ್ ಅಲ್ಲಿ ಅದು ಕ್ಲಿಯರ್ ಅನ್ನುವಂತ ರಿಸಲ್ಟ್ ಸಿಗುತ್ತೆ. ಹೌದು ಸರ್, 100% ಹೊರಗಡೆ ಇದನ್ನ ತಗೊಂಡಿರ್ಬೋದು ನಿಮ್ಮ ಹತ್ರ ಸರ್. ಹೆಚ್ಚು ಕಮ್ಮಿ 1000 ಜನ ಬಳಸಿದ್ದಾರೆ. ಈಗ ರಿಸಲ್ಟ್ ಅಂತ ಬಂದಾಗ ಎಂತದೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೀವು ಹೋದ್ರು ಕೂಡ 30% ಗ್ಯಾರಂಟಿ ಕೊಡ್ತಾರೆ. ಓಕೆ, ನಾನೇ ನನ್ ಕಿವಿಯಾರೆ ಕೇಳಿಸ್ಕೊಂಡಿದೀನಿ, 30% ಕೊಡ್ತಾರೆ. ನಮ್ಮ ಒಂದು ಔಷಧಿ ಬಳಸಿ ಈಗ 100 ಜನ ಬಳಸಿದಾರೆ ಅಂದ್ರೆ 100 ಜನ ಅಂತೂ ವಾಸಿ ಆಗಿರಲ್ಲ. ಯಾಕಂದ್ರೆ ಎಲ್ಲರೂ ಈಗ ನಾನೇ ನೋಡಿದೀನಿ, ನಮ್ಮ ಹತ್ರ ಇದನ್ನ ತಗೊಂಡೋಗಿ ಆಚೆ ಕಡೆ ಎಗ್ರೆಸ್ ತಿಂತಾ ಇರೋರ್ನ ನೋಡಿದೀನಿ. ಸೊ ಡಯಟ್ ಇಂಪಾರ್ಟೆಂಟ್, ಜೀವನ ಶೈಲಿ ಇದಕ್ಕೂ ಪಥ್ಯ ಇರುತ್ತೆ. ಹೌದು ಸರ್, ಅಂದ್ರೆ ನಾವು ಮೇಜರ್ ಆಗಿ ಏನ್ ಊಟ ಮಾಡ್ಬೇಕು, ನಾನ್ ನಿಮಗೆ ಬಂದ ತಕ್ಷಣ ಹೇಳಿದೆ ಭಾರತೀಯ ಶೈಲಿಯಲ್ಲಿ ಊಟ ಮಾಡ್ಬೇಕು ಅಂತ. ಆ ಭಾರತೀಯ ಶೈಲಿ ಊಟ ಅಷ್ಟೇ ನಾವ್ ಹೇಳ್ತೀವಿ ಅವ್ರಿಗೆ, ಪಥ್ಯ ಅಂತ ಹೇಳಿ ಬೇರೆ ಏನು ಹೇಳಲ್ಲ. ಡೈಟ್ ಪಥ್ಯ ಆತರ ಏನಿಲ್ಲ. ನಾನ್ ನಿಮಗೆ ಏನು ತಿನ್ಬಾರ್ದು ಅಂತ ಹೇಳಿದೆ ಅದನ್ನ ತಿನ್ಬಾರ್ದು ಅಷ್ಟೇ, ಬಿಟ್ರೆ ಭಾರತೀಯ ಶೈಲಿ ಊಟ. ಓಕೆ, ಇದನ್ನ ಬಳಕೆ ಮಾಡಿರೋ 100 ಜನ ಬಳಸಿದಾರೆ ಅಂದ್ರೆ 70 ರಿಂದ 80 ಜನರಿಗೆ ಇದು ರಿಕವರಿ ಆಗಿದೆ ಪೈಲ್ಸ್ ನಿಂದ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ಬಟ್ ಜನ ಏನಂದ್ರೆ ಒಂದು ನಂಬಿಕೆಯನ್ನು ತರಿಸ್ಕೊಂಡು ಒಂದ್ಸತಿ ಯೂಸ್ ಮಾಡಿ ಚೆನ್ನಾಗ್ ಅನ್ಸಿದ್ರೆ 10 ಜನರಿಗೆ ಹೇಳಿ. ನಾನು ಹೇಳೋದು ಮುಂಚೆನೆ 10 ಜನರಿಗೆ ಹೇಳಿ ನನ್ನ ಹತ್ರ ಕರ್ಕೊಂಬರ್ರಿ ನಾನು ಹೇಳಲ್ಲ. ಫಸ್ಟ್ ಒಬ್ರು ಯೂಸ್ ಮಾಡ್ರಿ, ಆ ರಿಸಲ್ಟ್ ನೋಡ್ಕೊಡ್ರಿ. ಅದಾದ್ಮೇಲೆ ನಿಮಗೆ ಚೆನ್ನಾಗ್ ಅನಿಸ್ತು ಅಂದ್ರೆ ನಿಮ್ ಸುತ್ತಮುತ್ತಲು ಇರುವಂತ ಪೈಲ್ಸ್ ಇಂದ ಬಳಲ್ತಾ ಇರುವಂತವ್ರಿಗೆ, ಈಗ ಪೈಲ್ಸ್ ಇರೋರಿಗೆ ಪೈಲ್ಸ್ ಪರಿಚಯ ಇರ್ತಾರೆ. ಹೌದು, ಸೊ ಆ ತರದವ್ರಿಗೆ ಹೇಳ್ರಿ ಅಂತ ನಾನು ಹೇಳ್ತೀನಿ. ಎಸ್ ಖಂಡಿತ. ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಶಾಪ್ ಅಡ್ರೆಸ್ ಇರ್ಬೋದು, ಮತ್ತು ನಿಮ್ಮ ಮೈಸೂರಲ್ಲೂ ಒಂದು ಕಚೇರಿ ಇದೆ, ಅಲ್ಲಿಗೆ ನಿಯರ್ ಬೈ ಯಾರಾದ್ರೂ ಮೈಸೂರಲ್ಲಿ ಅಂತೂ ಸರ್ ಆರಾಮಾಗಿ ಹೋಗ್ಬೋದು. ಯಾಕಂದ್ರೆ ಸೀದಾ ನೀವು ದೇವೇಗೌಡ ಸರ್ಕಲ್ ಅಂತ ಇದೆ ಮೈಸೂರಲ್ಲಿ, ಸೊ ಅದ್ರ ನಿಯರೇ ಇದೆ ನಮ್ದು. ಅದಾದ್ಮೇಲೆ ರಾಣೆಬೆನ್ನೂರಲ್ಲಿ ಬಸ್ ಸ್ಟ್ಯಾಂಡ್ ಇಂದ ವಾಕೇಬಲ್. ಈ ಎರಡೂ ಕಡೆಯ ಅಡ್ರೆಸ್ ಅನ್ನ ನಾನು ಕೊಟ್ಟಿರ್ತೀನಿ, ಮತ್ತೆ ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಬಂದು ಜಾಯಿನ್ ಆಗಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಾನು ಇವರ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್, ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಮತ್ತು ಪೈಲ್ಸಿಂದ ಯಾರಾದರೂ ಬಳಲ್ತಾ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ತಲುಪಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ನಿಮಗೇನಾದರೂ ಈ ಸಮಸ್ಯೆ ಇದ್ದರೆ ಈ ಒಂದು ಇವರೇನು ಕಿಟ್ಟನ್ನು ತೋರಿಸಿದ್ರು ಇದನ್ನು ಒಂದು ಬಳಕೆ ಮಾಡಿ. ಬಹುಶಃ ಒಂದು ಬಳಕೆ ಹಿಂದೆ ನಮಗೆ ಒಂದು ಸದೃಢವಾಗಿರುವಂಥ ಯೋಚನೆ ಇರಬೇಕು, ಮತ್ತು ನಾವು ಸ್ಟ್ರಾಂಗಾಗಿ ಡಿಸಿಷನ್ ತಗೋಬೇಕು ಅಂತ ನಾನು ಅಂದ್ಕೊತೀನಿ. ಸುಮಾರು ಜನ ಏನೇನೋ ಹೇಳ್ಬೋದು, ಸೊ ಅದಕ್ಕೆಲ್ಲ ಕಿವಿಗೊಡದೆ
ಒಂದು ಒಳ್ಳೆಯ ಡಯೆಟ್ನ ಜೊತೆಗೆ ನೀವು ಎಲ್ಲವನ್ನ ಫಾಲೋ ಮಾಡಿದ್ರೆ ಬಹುಶಃ ಆರೋಗ್ಯ ಅನ್ನೋದು ಖಂಡಿತವಾಗಿ ಸುಧಾರಿಸುತ್ತೆ, ಸರಿ ಮಾಡ್ಕೊಳ್ಳುತ್ತೆ. ದೇಹ ಕೊನೆಯವರೆಗೂ ಪ್ರಯತ್ನ ಮಾಡುತ್ತಂತೆ ಸರಿ ಮಾಡ್ಕೋಬೇಕು ಅಂತ. ಆ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.